ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜೀವನದ ಅತೀ ದೊಡ್ಡ ರಹಸ್ಯವೊಂದನ್ನು ತಿಳಿಯಲಿದ್ದೇವೆ. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ, ನಮ್ಮ ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಸ್ತ್ರೀಗೆ ವಿಶೇಷವಾದ ಸ್ಥಾನವಿದೆ. ಅದರಲ್ಲೂ ವಿಶೇಷವಾಗಿ ಪತಿಯನ್ನ ಕಳೆದುಕೊಂಡ ಮಹಿಳೆ ಅಂದ್ರೆ ವಿಧವೆ ಮಹಿಳೆಯ ಮಾತುಗಳಿಗೆ, ಆಕೆಯ ಅಂತರಾಳದ ದನಿಗೆ ನಮ್ಮ ಬ್ರಹ್ಮಾಂಡದಲ್ಲಿ ಎಲ್ಲಿಲ್ಲದ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ವಿಧವೆಯ ಕಣ್ಣೀರು ಮತ್ತು ವಿಧವೆಯ ಹಾರೈಕೆ ಇವೆರಡೂ ನೇರವಾಗಿ ದೇವರ ಪಾದವನ್ನು ಸೇರುತ್ತವಂತೆ. ಯಾರು ವಿಧವೆಗೆ ಕಣ್ಣೀರು ಹಾಕಿಸುತ್ತಾರೋ ಅವರು ಎಷ್ಟೇ ದೊಡ್ಡ ಶ್ರೀಮಂತನಾಗಿದ್ರೂ, ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಸರ್ವನಾಶವಾಗುವುದು ಖಂಡಿತ. ಆದ್ರೆ ಯಾರು ಒಬ್ಬ ಅಸಹಾಯಕ ವಿಧವೆಯ ಮೊಗದಲ್ಲಿ ನಗು ತರಿಸುತ್ತಾರೋ, ಅವರ ಕಷ್ಟಕ್ಕೆ ಹೆಗಲು ಕೊಡುತ್ತಾರೋ, ಅವರ ಬಾಳು ಬಂಗಾರವಾಗುವುದರಲ್ಲಿ ಸಂಶಯವೇ ಇಲ್ಲ. ಇವತ್ತು ನಾನು ನಿಮ್ಗೆ ಹೇಳಲು ಹೊರಟಿರುವ ವಿಷಯ ತುಂಬಾನೇ ಮುಖ್ಯವಾದುದು. ಬಡತನ ಎಂಬುದು ಯಾರಿಗೆ ತಾನೇ ಇಷ್ಟ ಹೇಳಿ? ಪ್ರತಿಯೊಬ್ಬರೂ ಬಡತನದಿಂದ ಹೊರಬರಲು, ಸಾಲದ ಬಾಧೆಯಿಂದ ಮುಕ್ತಿ ಪಡೆಯಲು ಹಗಲು ರಾತ್ರಿ ಕಷ್ಟಪಡ್ತಾರೆ. ಆದರೆ ಕೆಲವೊಮ್ಮೆ ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುವುದಿಲ್ಲ, ದಾರಿದ್ರ್ಯ ಬೆನ್ನು ಬಿಡುವುದಿಲ್ಲ. ಇಂತಹ ಸಮಯದಲ್ಲಿ ನೀವೊಂದು ಚಿಕ್ಕ ಕೆಲಸವನ್ನ ಮಾಡಬೇಕಾಗುತ್ತದೆ. ಹೌದು, ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಪರಿಚಯದಲ್ಲಿರುವ ಯಾರಾದರೂ ಒಬ್ಬ ವಿಧವೆ ಮಹಿಳೆಯಿಂದ ನೀವು ರಹಸ್ಯವಾಗಿ ಈ ಒಂದು ವಸ್ತುವನ್ನು ಪಡೆದುಕೊಂಡರೆ ಸಾಕು, ನಿಮ್ಮ ತಲೆತಲಾಂತರದ ಬಡತನ ಸುಟ್ಟು ಬೂದಿಯಾಗುತ್ತದೆ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಿಮ್ಮ ಮನೆಗೆ ನಡೆದುಕೊಂಡು ಬರುತ್ತಾಳೆ. ಹಾಗಾದ್ರೆ ಆ ವಸ್ತು ಯಾವುದು, ಅದನ್ನು ಪಡೆಯುವುದು ಹೇಗೆ ಮತ್ತು ಅದನ್ನು ಪಡೆಯುವಾಗ ನಾವು ಪಾಲಿಸಬೇಕಾದ ನಿಯಮಗಳೇನು, ಇದೆಲ್ಲವನ್ನೂ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅರ್ಧಂಬರ್ಧ ತಿಳಿದರೆ ಫಲ ಸಿಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಪೂರ್ತಿಯಾಗಿ ಕೇಳಿ. ವಿಷಯಕ್ಕೆ ಹೋಗುವ ಮುನ್ನ ಒಂದು ಚಿಕ್ಕ ವಿನಂತಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಮುಂದಿನ ಉಪಯುಕ್ತ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಬನ್ನಿ, ಈಗ ಒಂದು ಸುಂದರವಾದ ಮತ್ತು ಕಣ್ಣಲ್ಲಿ ನೀರು ತರಿಸುವಂತಹ ಸತ್ಯ ಘಟನೆಯ ಕಥೆಯ ಮೂಲಕ ಈ ರಹಸ್ಯವನ್ನ ಭೇದಿಸೋಣ. ಈ ಕಥೆ ಕೇವಲ ಕಥೆಯಲ್ಲ, ಇದೊಂದು ಜೀವನದ ಪಾಠ, ಕರ್ಮ ಮತ್ತು ಭಾಗ್ಯದ ಆಟ. ರಾಮನಗರ ಎಂಬ ಒಂದು ಪುಟ್ಟ ಹಳ್ಳಿ. ಅಲ್ಲಿ ರೋಹನ್ ಎಂಬ ಒಬ್ಬ ಯುವಕ ವಾಸಿಸುತ್ತಿದ್ದ. ರೋಹನ್ನ ವಯಸ್ಸು ಸುಮಾರು 20 ವರ್ಷ. ತುಂಬಾನೇ ಬಡವ. ಎಷ್ಟರ ಮಟ್ಟಿಗೆ ಬಡವ ಅಂದ್ರೆ ಅವನಿಗೆ ತಲೆಮರೆಸಿಕೊಳ್ಳಲು ಸರಿಯಾದ ಒಂದು ಸೂರು ಕೂಡ ಇರಲಿಲ್ಲ. ಊರಿನ ಕೊನೆಯಲ್ಲಿ ಸ್ಮಶಾನದ ಹತ್ತಿರವಿದ್ದ ಒಂದು ಮುರುಕು ಗುಡಿಸಲಿನಲ್ಲಿ ಅವನು ವಾಸವಾಗಿದ್ದ. ಅವನ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದರು. ಹಾಗಾಗಿ ಜಗತ್ತಿನಲ್ಲಿ ಅವನಿಗೆ ಅಂತ ಯಾರೂ ಇರಲಿಲ್ಲ. ರೋಹನ್ ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ ಏಳುತ್ತಿದ್ದ. ಎದ್ದು 10 ಕಿಲೋಮೀಟರ್ ನಡೆದುಕೊಂಡು ಪಟ್ಟಣಕ್ಕೆ ಹೋಗ್ತಿದ್ದ. ಅಲ್ಲಿ ದಿನವಿಡೀ ಸಿಮೆಂಟ್ ಚೀಲ ಹೊರೆಯುವ, ಇಟ್ಟಿಗೆ ಸಾಗಿಸುವ ಕೂಲಿ ಕೆಲಸ ಮಾಡುತ್ತಿದ್ದ. ಬೆವರು ಸುರಿಸಿ ಸಂಜೆಯವರೆಗೂ ದುಡಿದರೂ ಅವನ ಕೈಗೆ ಸಿಗುತ್ತಿದ್ದುದು ಕೇವಲ ಮುರುಕು ಕಾಸುಗಳು. ಆ ಹಣದಲ್ಲಿ 2 ಹೊತ್ತಿನ ಊಟ ಮಾಡುವುದೇ ಕಷ್ಟವಾಗಿತ್ತು. ಆದರೂ ರೋಹನ್ ಎಂದೂ ದೇವರನ್ನು ದೂಷಿಸುತ್ತಿರಲಿಲ್ಲ. ಅವನ ಕಣ್ಣಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು. ತಾನು ಬಡವನಾಗಿ ಹುಟ್ಟಿರಬಹುದು, ಆದರೆ ಬಡವನಾಗಿ ಸಾಯುವುದಿಲ್ಲ ಎಂಬ ಛಲ ಅವನಲ್ಲಿತ್ತು. ಅದೇ ರಾಮನಗರದಲ್ಲಿ ಊರಿನ ನಡುವೆ ಸೋನಾದೇವಿ ಎಂಬ ಒಬ್ಬ ವಯಸ್ಸಾದ ಅಜ್ಜಿ ವಾಸಿಸುತ್ತಿದ್ದರು. ಸೋನಾದೇವಿ ಕೂಡ ಒಬ್ಬ ವಿಧವೆ. ಸುಮಾರು 4 ವರ್ಷಗಳ ಹಿಂದೆ ಅವರ ಪತಿ ತೀರಿಕೊಂಡಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಪತಿಯ ಮರಣದ ನಂತರ ಆಸ್ತಿಪಾಸ್ತಿ ಅಂತ ಏನೂ ಉಳಿದಿರಲಿಲ್ಲ. ಸೋನಾದೇವಿ ಬೇರೆಯವರ ಮನೆಗೆ ಹೋಗಿ ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು, ಬಟ್ಟೆ ಒಗೆಯುವುದು, ಇಂಥ ಕೆಲಸಗಳನ್ನ ಮಾಡಿ ಜೀವನ ಸಾಗಿಸುತ್ತಿದ್ದರು. ಆದರೆ ಕಾಲ ಯಾರನ್ನೂ ಬಿಡುವುದಿಲ್ಲ ನೋಡಿ. ಸೋನಾದೇವಿಯವರಿಗೆ ವಯಸ್ಸಾಗುತ್ತಾ ಬಂತು. ಈಗ ಅವರಿಗೆ 60 ವರ್ಷ ದಾಟಿತ್ತು. ಮೊಣಕಾಲು ನೋವು ವಿಪರೀತವಾಗಿತ್ತು. ಕೈಕಾಲುಗಳು ನಡುಗುತ್ತಿದ್ದವು. ಮೊದಲಿನಂತೆ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಇದರಿಂದಾಗಿ ಊರಿನವರು ಅವರಿಗೆ ಕೆಲಸ ಕೊಡುವುದನ್ನ ನಿಲ್ಲಿಸಿದರು. ಅಜ್ಜಿ, ನಿನ್ನಿಂದ ಈಗ ಕೆಲಸ ಆಗಲ್ಲ, ನೀನು ಮನೆಗೆ ಹೋಗು ಎಂದು ಕಳುಹಿಸಿಬಿಡುತ್ತಿದ್ದರು. ಪಾಪ, ಆ ತಾಯಿ ಹಸಿವಿನಿಂದ ಎಷ್ಟೋ ರಾತ್ರಿ ನೀರು ಕುಡಿದು ಮಲಗಿದ್ದರು. ಒಂದು ದಿನ ಸಂಜೆ ರೋಹನ್ ಕೆಲಸ ಮುಗಿಸಿ ಆಯಾಸದಿಂದ ಮನೆಗೆ ಮರಳುತ್ತಿದ್ದ. ಕತ್ತಲಾಗುತ್ತಿತ್ತು. ಸೋನಾದೇವಿಯವರ ಮನೆ ಮುಂದೆ ಹಾದು ಹೋಗುವಾಗ ಯಾರೋ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಶಬ್ದ ಕೇಳಿಸಿತು. ರೋಹನ್ ನಿಂತು ನೋಡಿದ. ಸೋನಾದೇವಿ ತಮ್ಮ ಮನೆಯ ಬಾಗಿಲಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ರೋಹನ್ ಓಡಿ ಹೋಗಿ ಕೇಳಿದ, ಅಜ್ಜಿ, ಏನಾಯಿತು? ಯಾಕೆ ಅಳುತ್ತಿದ್ದೀರಾ? ಯಾರಾದ್ರೂ ಏನಾದ್ರೂ ಅಂದರಾ ಎಂದು ಕೇಳಿದ. ಆಗ ಸೋನಾದೇವಿ ಕಣ್ಣೀರು ಒರೆಸಿಕೊಂಡು ಹೇಳಿದರು, ಮಗನೇ, ಏನ್ ಹೇಳಲಿ, ನಾನು ವಾಸವಾಗಿರುವ ಈ ಚಿಕ್ಕ ಮನೆಯ ಬಾಡಿಗೆಯನ್ನ ಕಳೆದ 3 ತಿಂಗಳಿಂದ ಕಟ್ಟಿಲ್ಲ.
ಮನೆ ಮಾಲೀಕ ಇವತ್ತು ಬಂದು ಬೆದರಿಸಿ ಹೋಗಿದ್ದಾನೆ. ನಾಳೆ ಸಂಜೆಯೊಳಗೆ 5,000 ರೂಪಾಯಿ ಬಾಡಿಗೆ ಕೊಡದೆ ಹೋದರೆ ನನ್ನನ್ನ ಮನೆಯಿಂದ ಹೊರಗೆ ಹಾಕುತ್ತಾನೆಂತೆ. ಈ ಇಳಿ ವಯಸ್ಸಿನಲ್ಲಿ ಈ ರೋಗಿಷ್ಠ ದೇಹವನ್ನು ಇಟ್ಟುಕೊಂಡು ನಾನು ಎಲ್ಲಿಗೆ ಹೋಗಲಿ ಮಗನೇ, ನನಗೆ ಯಾರು ದಿಕ್ಕು ಎಂದು ಗಟ್ಟಿಯಾನಿ ಅಳಲಾರಂಭಿಸಿದರು. ರೋಹನ್ ಸ್ತಬ್ಧನಾದ. ಅವನ ಎದೆಯಲ್ಲಿ ಏನೋ ಚುಚ್ಚಿದಂತಾಯಿತು. ಅವನ ಜೇಬಿನಲ್ಲಿ ಕೈ ಹಾಕಿ ನೋಡಿದ. ಆ ದಿನದ ಕೂಲಿ ಕೇವಲ 100 ರೂಪಾಯಿ ಇತ್ತು. ನಾಳೆ ಊಟಕ್ಕೆ ಏನು ಮಾಡುವುದು ಎಂಬ ಚಿಂತೆ ಅವನದ್ದಾಗಿತ್ತು. ಆದರೆ ಎದುರಿಗೆ ಒಬ್ಬ ಅಸಹಾಯಕ ತಾಯಿ ಕಣ್ಣೀರು ಹಾಕುತ್ತಿದ್ದರೆ ತಾನು ಸುಮ್ಮನೆ ಇರುವುದು ಹೇಗೆ? ರೋಹನ್ ಮರುಮಾತನಾಡದೆ ತನ್ನ ಗುಡಿಸಲಿಗೆ ಹೋದ. ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. 5,000 ರೂಪಾಯಿ ಅಂದರೆ ಅವನ ಪಾಲಿಗೆ ಅದು ದೊಡ್ಡ ಮೊತ್ತ. ತಿಂಗಳುಗಟ್ಟಲೆ ದುಡಿದರೂ ಉಳಿಸಲು ಆಗದ ಹಣವದು. ಬೆಳಗಾಗುವಷ್ಟಕ್ಕೆ ಅವನು ಒಂದು ನಿರ್ಧಾರಕ್ಕೆ ಬಂದ. ತನ್ನ ಗುಡಿಸಲಿನ ಮೂಲೆಯಲ್ಲಿದ್ದ ಒಂದು ಹಳೆಯ ಟ್ರಂಕೊಂದನ್ನು ತೆಗೆದ. ಅದರಲ್ಲಿ ಅವನ ತಂದೆ ಬಳಸುತ್ತಿದ್ದ ಒಂದು ಹಳೆಯ ಸೈಕಲ್ ಇತ್ತು. ಅವನ ತಾಯಿ ಸಾಯುವ ಮುನ್ನ ಕೇಳುತ್ತಿದ್ದ ಒಂದು ಹಳೆಯ ರೇಡಿಯೋ ಇತ್ತು. ಮತ್ತು ಅವನ ಅಜ್ಜಿ ಪ್ರೀತಿಯಿಂದ ಕೊಟ್ಟಿದ್ದ ಒಂದು ಚಿಕ್ಕ ಬೆಳ್ಳಿಯ ಬಳೆ ಇತ್ತು. ಇವು ಮೂರೇ ಅವನ ಆಸ್ತಿ. ಇವು ಮೂರೇ ಅವನ ನೆನಪುಗಳು. ಆದರೆ ರೋಹನ್ ಯೋಚಿಸಲಿಲ್ಲ. ಕಣ್ಣು ಮುಚ್ಚಿ ಆ 3 ವಸ್ತುಗಳನ್ನ ತೆಗೆದುಕೊಂಡು ಪಟ್ಟಣಕ್ಕೆ ಹೋದ. ಗುಜರಿ ಅಂಗಡಿಯಲ್ಲಿ ಸೈಕಲ್ ಮತ್ತು ರೇಡಿಯೋ ಮಾರಿದ. ಬಂಗಾರದ ಅಂಗಡಿಯಲ್ಲಿ ಆ ಬೆಳ್ಳಿ ಬಳೆಯನ್ನ ಅಡವಿಟ್ಟ. ಎಲ್ಲವನ್ನೂ ಸೇರಿಸಿ ಅವನ ಕೈಗೆ 5,500 ರೂಪಾಯಿ ಸಿಕ್ಕಿತು. ಸಂಜೆಯಾಗುತ್ತಲೇ ನೇರವಾಗಿ ಸೋನಾದೇವಿಯವರ ಮನೆಗೆ ಹೋದ. ಸೋನಾದೇವಿ ಇನ್ನೂ ಬಾಗಿಲಲ್ಲೇ ಕುಳಿತು ದಾರಿ ಕಾಯುತ್ತಿದ್ದರು. ಮನೆ ಮಾಲೀಕ ಬಂದು ಬೈದು ಹೊರಗೆ ಹಾಕುತ್ತಾನೆ ಎಂಬ ಭಯ ಅವರಲ್ಲಿತ್ತು. ರೋಹನ್ ನೇರವಾಗಿ ಹೋಗಿ ಆ ಹಣವನ್ನ ಅಜ್ಜಿಯ ಕೈಗಿಟ್ಟ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಅಜ್ಜಿ, ಇಗೋ ತಗೊಳ್ಳಿ, ಇದು 5,500 ರೂಪಾಯಿ ಇದೆ. ಬಾಡ್ಗೆ ಕಟ್ಟಿ ಉಳಿದ 500ರಲ್ಲಿ ಅಕ್ಕಿ ಬೇಳೆ ತಗೊಳ್ಳಿ ಎಂದ. ಸೋನಾದೇವಿಗೆ ನಂಬಲಾಗಿಲ್ಲ. ಆಕೆಯ ಕೈಗಳು ನಡುಗಿದವು. ಮಗನೇ, ಎಲ್ಲಿಂದ ಬಂತು ಇಷ್ಟು ಹಣ? ನೀನೇ ಬಡವ, ಕೂಲಿ ಮಾಡಿ ಬದುಕುವವನು. ನನಗಾಗಿ ಇಷ್ಟೊಂದು ಹಣ ಎಲ್ಲಿಂದ ತಂದೆ? ಕಳ್ತನವಂತೂ ಮಾಡಿಲ್ಲವ ತಾನೆ ಎಂದು ಆತಂಕದಿಂದ ಕೇಳಿದರು. ರೋಹನ್ ನಗುತ್ತಾ ಹೇಳಿದ, ಇಲ್ಲ ಅಜ್ಜಿ, ನನ್ನ ಬಳಿ ಇದ್ದ ಹಳೆಯ ವಸ್ತುಗಳನ್ನು ಮಾರಿದೆ ಅಷ್ಟೆ. ನಾನು ಯುವಕ, ದುಡಿದು ಮತ್ತೆ ಮಾಡಿಕೊಳ್ಳಬಲ್ಲೆ. ಆದ್ರೆ ನಿಮಗೆ ಈ ವಯಸ್ಸಿನಲ್ಲಿ ಕಷ್ಟ ಬಂದೇ ತಡೆಕೊಳ್ಳುವ ಶಕ್ತಿಯಿಲ್ಲ. ನೀವು ನೆಮ್ಮದಿಯಾಗಿರಿ ಎಂದ. ಆ ಕ್ಷಣ ಸೋನಾದೇವಿಯ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯಿತು. ಅವರು ಆಕಾಶದ ಕಡೆ ಕೈ ಎತ್ತಿ ಮನದಾಳದಿಂದ ದೇವರನ್ನು ಪ್ರಾರ್ಥಿಸಿದರು. ಹೇ ಭಗವಂತ, ನನ್ನ ಕಷ್ಟಕಾಲದಲ್ಲಿ ಮಗನಾಗಿ ಬಂದು ನಿಂತ ಈ ಹುಡುಗನಿಗೆ ಯಾವತ್ತೂ ಕಷ್ಟ ಬರಬಾರದು. ಇವನು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ. ಇವನ ಬಡತನ ಇಂದೇ ತೊಲಗಲಿ ಎಂದು ಮನಸ್ಸಾರೆ ಹರಸಿದರು. ನಂತರ ರೋಹನ್ನ ತಲೆಯನ್ನು ನೇವರಿಸಿ, ನಿನ್ನ ಬಾಳು ಬೆಳಗಲಿ ಮಗನೇ ಎಂದು ಆಶೀರ್ವಾದ ಮಾಡಿದರು. ಸ್ನೇಹಿತರೆ, ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ನಿಜವಾದ ಪವಾಡ ಶುರುವಾಗಿದ್ದೇ ಇಲ್ಲಿಂದ. ರೋಹನ್ ತನ್ನ ಬಳಿಯಿದ್ದ ಎಲ್ಲವನ್ನೂ ಮಾರಿ ಆ ತಾಯಿಗೆ ಸಹಾಯ ಮಾಡಿದ್ದ. ಮುಂದಿನ 1 ವಾರ ಅವನ ಬಳಿ ಊಟಕ್ಕೂ ಕಾಸಿರಲಿಲ್ಲ. 2 ದಿನ ಹಸಿವಿನಿಂದಲೇ ಮಲಗಿದ. ಆದರೆ ಅವನ ಮನಸ್ಸಿಗೆ ಒಂದು ತೃಪ್ತಿಯಿತ್ತು. ಆ ಅಜ್ಜಿಯ ಮುಖದಲ್ಲಿ ಕಂಡ ನಗು ಅವನ ಹಸಿವನ್ನು ಮರೆಸಿತ್ತು. ಸರಿಯಾಗಿ 2 ತಿಂಗಳ ನಂತರದ ಮಾತು. ಒಂದು ದಿನ ರೋಹನ್ ಕೆಲಸ ಹುಡುಕಿಕೊಂಡು ಬೇರೆ ಊರಿಗೆ ಹೋಗುತ್ತಿದ್ದ. ದಾರಿಯಲ್ಲಿ ಒಂದು ದೊಡ್ಡ ಐಷಾರಾಮಿ ಕಾರು ಕೆಟ್ಟು ನಿಂತಿತ್ತು.
ಅದರ ಬಾನೆಟ್ ತೆಗೆದು ಒಬ್ಬ ಶ್ರೀಮಂತ ವ್ಯಕ್ತಿ ಕಂಗಾಲಾಗಿ ನಿಂತಿದ್ದ. ಆ ವ್ಯಕ್ತಿಯ ಹೆಸರು ಮೆಹ್ತಾ ಎಂದು. ಅವರು ಪಟ್ಟಣದ ಅತಿ ದೊಡ್ಡ ಬಿಲ್ಡರ್ ಆಗಿದ್ದರು. ಕೋಟಿ ಕೋಟಿ ವ್ಯವಹಾರ ಮಾಡುವವರು. ಅವರಿಗೆ ಅರ್ಜೆಂಟಾಗಿ ಒಂದು ಮೀಟಿಂಗಿಗೆ ಹೋಗಬೇಕಿತ್ತು. ಆದರೆ ಕಾರು ಸ್ಟಾರ್ಟ್ ಆಗುತ್ತಿರಲಿಲ್ಲ. ಡ್ರೈವರ್ ಕೂಡ ಇರಲಿಲ್ಲ. ರೋಹನ್ ಅಲ್ಲಿಗೆ ಹೋದ. ಸರ್, ಏನಾಯ್ತು? ನಾನು ಸಹಾಯ ಮಾಡಲಾ ಎಂದು ಕೇಳಿದ. ಮೆಹ್ತಾ ಸಿಟ್ಟಿನಿಂಗ, ನಿನಗೇನ್ ಗೊತ್ತು ಕಾರಿನ ಬಗ್ಗೆ, ಹೋಗು ಇಲ್ಲಿಂದ ಎಂದರು. ಆದರೆ ರೋಹನ್ ವಿನಯದಿಂದ, ಸರ್, ನಾನು ಹಿಂದೆ ಗ್ಯಾರೇಜ್ನಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ದೆ, ಒಮ್ಮೆ ನೋಡುತ್ತೇನೆ ಎಂದು ಹೇಳಿ ಕಾರಿನ ಇಂಜಿನ್ ಪರೀಕ್ಷಿಸಿದ. ಕೇವಲ 5 ನಿಮಿಷದಲ್ಲಿ ಸಡಿಲವಾಗಿದ್ದ ಒಂದು ವಯರನ್ನು ಸರಿಪಡಿಸಿದ. ಕಾರು ತಕ್ಷಣ ಸ್ಟಾರ್ಟ್ ಆಯಿತು. ಮೆಹ್ತಾ ಅವರಿಗೆ ಆಶ್ಚರ್ಯವಾಯಿತು. ಇಷ್ಟು ದೊಡ್ಡ ಮೆಕ್ಯಾನಿಕ್ಗಳು ಬಂದು ನೋಡಿದರೂ ಆಗದ ಕೆಲಸವನ್ನು ಈ ಹುಡುಗ 5 ನಿಮಿಷದಲ್ಲಿ ಮಾಡಿದನಲ್ಲ ಎಂದು ಖುಷಿಯಾಯಿತು. ನಿನ್ನ ಹೆಸರೇನು? ಏನು ಕೆಲಸ ಮಾಡುತ್ತೀಯಾ ಎಂದು ಮೆಹ್ತಾ ಕೇಳಿದರು. ರೋಹನ್ ತನ್ನ ಪರಿಸ್ಥಿತಿಯನ್ನು ವಿವರಿಸಿದ. ತಾನು ಕೂಲಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದ. ಮೆಹ್ತಾ ಅವರ ಮನಸ್ಸು ಬದಲಾಯಿತು. ನೋಡು, ನನಗೆ ನಿನ್ನಂತಹ ಪ್ರಾಮಾಣಿಕ ಮತ್ತು ಬುದ್ಧಿವಂತ ಹುಡುಗರ ಅವಶ್ಯಕತೆಯಿದೆ. ನೀನು ನಾಳೆ ನನ್ನ ಆಫೀಸಿಗೆ ಬಾ. ನಿನಗೆ ನನ್ನ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಸೂಪರ್ವೈಸರ್ ಕೆಲಸ ಕೊಡುತ್ತೇನೆ ಎಂದರು. ರೋಹನ್ಗೆ ನಂಬಲಾಗಿಲ್ಲ. ಮರುದಿನ ಆಫೀಸಿಗೆ ಹೋದ. ಅವನಿಗೆ ತಿಂಗಳಿಗೆ 25,000 ರೂಪಾಯಿ ಸಂಬಳದ ಕೆಲಸ ಸಿಕ್ಕಿತು. ಅಷ್ಟೇ ಅಲ್ಲ, ಮೆಹ್ತಾ ಅವರಿಗೆ ರೋಹನ್ನ ಕೆಲಸ ಮೆಚ್ಚುಗೆಯಾಗಿ 6 ತಿಂಗಳಲ್ಲಿ ಅವನ ಸಂಬಳವನ್ನು 50,000ಕ್ಕೆ ಏರಿಸಿದರು. ರೋಹನ್ ಹಗಲು ರಾತ್ರಿ ಶ್ರಮಿಸಿದ, ಪ್ರಾಮಾಣಿಕತೆಯಿಂದ ದುಡಿದ. 1 ವರ್ಷದೊಳಗೆ ಅವನು ಮೆಹ್ತಾ ಅವರ ಪಾಲುದಾರನಾಗಿ ಬೆಳೆದ. ತಾನೇ ಸ್ವಂತವಾಗಿ ಕಟ್ಟಡ ನಿರ್ಮಾಣದ ಗುತ್ತಿಗೆಗಳನ್ನು ಪಡೆಯಲು ಶುರುಮಾಡಿದ. 3 ವರ್ಷ ಕಳೆಯುವುದರೊಳಗೆ ಸ್ಮಶಾನದ ಪಕ್ಕದ ಗುಡಿಸಿಲಿನಲ್ಲಿ ವಾಸಿಸುತ್ತಿದ್ದ ರೋಹನ್ ಈಗ ಸ್ವಂತ ಬಂಗಲೆ ಕಟ್ಟಿಸಿದ. ಕಾರು ತೆಗೆದುಕೊಂಡ. ಅವನ ಹಳೆಯ ಬಟ್ಟೆಗಳು ಹೋಗಿ ಬ್ರ್ಯಾಂಡೆಡ್ ಸೂಟು ಬೂಟುಗಳು ಬಂದವು. ಊರಿನ ಜನ ಬಾಯಿಮೇಲೆ ಬೆರಳಿಟ್ಟುಕೊಂಡರು. ಇವನು ನಿನ್ನೆ ಮೊನ್ನೆ ಕೂಲಿ ಮಾಡುತ್ತಿದ್ದ, ಇವತ್ತು ಇಷ್ಟು ದೊಡ್ಡ ಸಾಹುಕಾರನಾಗಿದ್ದು ಹೇಗೆ ಎಂದು ಅಚ್ಚರಿಪಟ್ಟರು. ಆದರೆ ರೋಹನ್ ತನ್ನ ಹಳೆಯ ದಿನಗಳನ್ನು ಮರೆಯಲಿಲ್ಲ. ಅವನು ಶ್ರೀಮಂತನಾದ ಮೇಲೂ ಪ್ರತಿದಿನ ಸಂಜೆ ಸೋನಾದೇವಿಯ ಮನೆಗೆ ಹೋಗುತ್ತಿದ್ದ. ಈಗ ಸೋನಾದೇವಿಯ ಮನೆಯನ್ನು ಅವನು ಸ್ವಂತ ಖರ್ಚಿನಲ್ಲಿ ರಿಪೇರಿ ಮಾಡಿಸಿದ್ದ. ಅವರಿಗೆ ಬೇಕಾದ ಊಟ, ಬಟ್ಟೆ, ಔಷಧಿ ಎಲ್ಲವನ್ನೂ ಅವನೇ ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಸೋನಾದೇವಿ ರೋಹನ್ನನ್ನು ಕುಳ್ಳಿಸಿಕೊಂಡು ಹೇಳಿದರು. ಮಗನೇ, ನಿನಗೆ ನೆನಪಿದೆಯಾ? ಅಂದು ನೀನು ನಿನ್ನ ಸರ್ವಸ್ವವನ್ನು ಮಾರಿ ನನ್ನ ಮಾನ ಉಳಿಸಿದೆ. ಅಂದು ನನ್ನ ಅಂತರಾಳದಿಂದ ನಿನಗಾಗಿ ಪ್ರಾರ್ಥನೆ ಬಂದಿತ್ತು. ವಿಧವೆಯ ಶಾಪ ಹೇಗೆ ತಟ್ಟುತ್ತದೋ ಹಾಗೆಯೇ ವಿಧವೆಯ ಆಶೀರ್ವಾದ ಕೂಡ ನೇರವಾಗಿ ದೇವರಿಗೆ ತಲುಪುತ್ತದೆ. ನೀನು ಅಂದು ನನ್ನಿಂದ ಏನನ್ನೂ ಅಪೇಕ್ಷಿಸದೆ ಸಹಾಯ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ದೇವರು ನಿನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಇದುವೇ ಕರ್ಮದ ಫಲ ಎಂದರು. ರೋಹನ್ ಅಜ್ಜಿಯ ಪಾದ ಮುಟ್ಟಿ ನಮಸ್ಕರಿಸಿದ. ಅಜ್ಜಿ, ಅಂದು ನಾನು ನಿಮಗೆ ಸಹಾಯ ಮಾಡಿಲ್ಲ. ನಾನು ನನ್ನ ಭವಿಷ್ಯಕ್ಕೆ ಅಡಿಪಾಯ ಹಾಕಿದೆ ಅಷ್ಟೇ. ನಿಮ್ಮ ಆಶೀರ್ವಾದವೇ ನನ್ನ ಈ ಏಳಿಗೆಗೆ ಕಾರಣ ಎಂದು ಭಾವುಕನಾದ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯಬೇಕಾದ ನೀತಿಯೇನು? ಮತ್ತು ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ಒಂದು ವಸ್ತು ಯಾವುದು? ಅದುವೇ ಆಶೀರ್ವಾದ ಅಥವಾ ದುವಾ. ಹೌದು, ನೀವು ವಿಧವೆ ಮಹಿಳೆಯಿಂದ ರಹಸ್ಯವಾಗಿ ಪಡೆಯಬೇಕಾದ ವಸ್ತುವೆಂದರೆ ಅವರ ಆಶೀರ್ವಾದ. ಆದರೆ ನೆನಪಿಡಿ, ಆಶೀರ್ವಾದವನ್ನು ಬಾಯ್ಬಿಟ್ಟು ಕೇಳಿ ಪಡೆಯುವುದಲ್ಲ. ಅಜ್ಜಿ, ನನಗೆ ಆಶೀರ್ವಾದ ಮಾಡಿ ಎಂದು ಕೇಳಿದರೆ ಅದು ಸಿಗಬಹುದು. ಆದರೆ ಅದಕ್ಕಿಂತ 1000 ಪಟ್ಟು ಶಕ್ತಿಶಾಲಿ ಯಾವುದು ಗೊತ್ತಾ? ನೀವು ಅವರಿಗೆ ಗೊತ್ತಾಗದಂತೆ ಅಥವಾ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರಿಗೆ ಸಹಾಯ ಮಾಡಿದಾಗ ಅವರ ಮನಸ್ಸು ತೃಪ್ತಿಯಾಗಿ ತಾನಾಗಿಯೇ ನೀಡುವ ಆ ಆಶೀರ್ವಾದ. ಇದನ್ನು ಗುಪ್ತದಾನ ಎಂದು ಕರೆಯುತ್ತಾರೆ. ಶಾಸ್ತ್ರಗಳ ಪ್ರಕಾರ ಒಬ್ಬ ಅಸಹಾಯಕ ವಿಧವೆಗೆ ಅಥವಾ ಗಂಡನಿಲ್ಲದ ತಾಯಿಗೆ ನೀವು ಮಾಡುವ ಸಹಾಯ ಶನಿದೋಷವನ್ನೇ ನಿವಾರಿಸುವ ಶಕ್ತಿ ಹೊಂದಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದನ್ನೇ ಹೇಳಲಾಗಿದೆ. ಶನಿದೇವನು ನ್ಯಾಯದ ದೇವರು. ಯಾರು ಅಸಹಾಯಕರಿಗೆ ಮೋಸ ಮಾಡುತ್ತಾರೋ ಅವರಿಗೆ ಶನಿ ಕಾಡುತ್ತಾನೆ. ಆದರೆ ಯಾರು ವಿಧವೆಯರ ಕಣ್ಣೀರು ಒರೆಸುತ್ತಾರೋ ಅವರಿಗೆ ಶನಿ ಮಹಾತ್ಮ ಒಲಿಯುತ್ತಾನೆ. ರೋಹನ್ ಕೂಡ ಮಾಡಿದ್ದು ಇದನ್ನೇ. ಅವನು ಎಲ್ಲರಿಗೂ ಡಂಗುರ ಸಾರಿ ಸಹಾಯ ಮಾಡಿಲ್ಲ. ಫೋಟೋ ತೆಗೆದುಕೊಂಡು ಫೇಸ್ಬುಕ್ನಲ್ಲಿ ಹಾಕಿಲ್ಲ. ಅವನು ತನ್ನ ಹತ್ತಿರ ಇದ್ದದ್ದನ್ನೇ ತ್ಯಾಗ ಮಾಡಿ ಸಹಾಯ ಮಾಡಿದ. ಯಾವಾಗ ತ್ಯಾಗ ಇರುತ್ತದೆಯೋ ಅಲ್ಲಿ ದೇವರಿರುತ್ತಾನೆ. ಹಾಗಾದರೆ ನೀವೇನು ಮಾಡಬೇಕು?
ನಿಮ್ಮ ಸುತ್ತಮುತ್ತ ಯಾರಾದರೂ ಬಡ ವಿಧವೆ ಮಹಿಳೆಯರಿದ್ದಾರಾ ನೋಡಿ. ಅವರ ಕಷ್ಟ ಏನು ಎಂದು ವಿಚಾರಿಸಿ. ಅವರಿಗೆ ತಿಂಗಳ ರೇಷನ್ ಕೊಡುವಿಸಬಹುದು, ಔಷಧಿ ಕೊಡುವಿಸಬಹುದು, ಅಥವಾ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬಹುದು. ಇದೆಲ್ಲವನ್ನು ನೀವು ರಹಸ್ಯವಾಗಿ ಮಾಡಿ. ಅಂದರೆ 4 ಜನಕ್ಕೆ ಹೇಳಬೇಡಿ. ನೀವು ಸಹಾಯ ಮಾಡಿದಾಗ ಆ ತಾಯಿಯ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಬರುತ್ತಲ್ಲ, ಮತ್ತು ಅವರ ಬಾಯಿಂದ ಒಳ್ಳೆಯದಾಗಲಿ ಮಗನೇ ಎಂಬ ಮಾತು ಬರುತ್ತಲ್ಲ, ಅದುವೇ ನೀವು ಪಡೆಯುವ ಅತ್ಯಮೂಲ್ಯವಾದ ವಸ್ತು. ಆ ಒಂದು ಮಾತು 100 ಯಾಗಯಜ್ಞಗಳಿಗೆ ಸಮಾನ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಕರ್ಮವೇ ದೇವರು. ನಾವು ಬಿತ್ತಿದ್ದನ್ನೇ ಬರೆಯುತ್ತೇವೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ. ಇವತ್ತೇ ನಿರ್ಧಾರ ಮಾಡಿ. ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಯಾರದೋ ಒಬ್ಬರ ಬಾಳಿಗೆ ಬೆಳಕಾಗಿ. ಬಡತನ ಎಂಬ ಕತ್ತಲೆಯನ್ನು ಓಡಿಸಲು ದಾನ ಎಂಬ ದೀಪವನ್ನೇ ಹಚ್ಚಬೇಕು. ಈ ಅದ್ಭುತವಾದ ವಿಷಯ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳನ್ನು ಕೇವಲ ಕೇಳಿದರೆ ಸಾಲದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಅನುಭವಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಜೈ ಶ್ರೀಕೃಷ್ಣ ಅಥವಾ ಒಳ್ಳೆಯದಾಗಲಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಲು ಮರೆಯಬೇಡಿ. ನಿಮ್ಮ ಒಂದು ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ವಾಟ್ಸಾಪ್ ಗ್ರೂಪುಗಳಿಗೆ ಶೇರ್ ಮಾಡಿ. ಪುಣ್ಯದ ಕೆಲಸವನ್ನು ಹಂಚಿಕೊಂಡರೆ ಪುಣ್ಯ ಹೆಚ್ಚಾಗುತ್ತದೆ. ಇದೇ ರೀತಿಯ ಅದ್ಭುತವಾದ ಜೀವನ ಬದಲಾಯಿಸುವ ವಿಡಿಯೋಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಗ್ನಗ್ತಾ ಇರಿ, ನೆಮ್ಮದಿಯಿಂದ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.